ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟೆಲ್ಲ ಬೆಳೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮದೊಂದು ರಾಟ್ ಕಿಟ್ ಬಳಸಿದ್ರ. ಅದ್ರ ಜೊತೆಲೇ ನೀವೊಂದು ಉತ್ತಮವಾದಂಥ ಹುದ್ದೆದಲ್ಲಿದ್ದೀರ. ಒಂದು ಗುಡಿಬಂಡೆ ಒಂದು ಭಾಗದಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ಕಾರ್ಯ ಮಾಡಿಕೊಂಡು ಅದ್ರ ಜೊತೆಲೂ ಅಗ್ರಿಕಲ್ಚರ್ಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಮಾಡ್ತಿದ್ದೀರಾ. ಸೊ ಈ ಒಂದು ಪ್ರಾಡಕ್ಟ್ ಬಳಸಿದ್ರ, ಇದ್ರ ಬಗ್ಗೆ ಸ್ವಲ್ಪ ನಿಮ್ಮದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ಫಸ್ಟ್ ಆಫ್ ಆಲ್ ನಮಸ್ಕಾರ. ನಮ್ಮ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು. ಹಾಂ ಸರ್. ಅಕ್ಷಲ್ ಫಾರ್ಮರು. ಓಹ್ ಸೂಪರ್ ಸರ್. ಜಮೀನಿದೆ, ಅದನ್ನು ಮಾಡಿಸ್ಬೇಕಂತ ಮಾಡ್ತಾ ಇದ್ದೀವಿ. ಹಾಂ ಸರ್. ಇದು ಹಿಂದೆ ದಾಳಂಬ್ರಿ ಇತ್ತು. ಓಕೆ ಸರ್. ದಾಳಂಬ್ರಿ ಎಲ್ಲ ಅದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ತೆಗೆದ್ವಿ, ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಓಕೆ ಸರ್. ದಾಳಂಬ್ರಿ 5 ವರ್ಷ ಆಯಿತು. ಅದು 5 ವರ್ಷದಲ್ಲಿ ಹಾಂ ಸರ್. ಇದನ್ನು ನಾವು ಸೆಂಟೆಲ್ಲ ನಾಟಿ ಮಾಡಿದ್ದೀವಲ್ಲ. ಹಾಂ ಸರ್. 5 ವರ್ಷ ಇದ್ದರೆ ಹೊಸ್ದಾಗಿ ಹಾಕಿದ್ರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಗೈಡ್ ಮಾಡಿದ್ರು. ಓಕೆ ಸರ್. ಆದರೆ ಅದು ಒಂದೊಂದು ಗಿಡ ವಿಲ್ಟ್ ಆಗ್ತಾಯಿತ್ತು. ಹಾಂ ಸರ್. ಆ ವಿಲ್ಟ್ ಆಗ್ತಾ ಇದ್ದಕ್ಕೆ ನಮ್ಗೆ ಹಿಂಗೆ ಯಾರು ಪರಿಚಯ ಇರೋರು ವಿಜಯಪುರದಲ್ಲಿ ಅವರು ರಾಟ್ ಕಿಟ್ಟು, ರಾಟ್ ಸ್ಪೆಷಲ್ಲು, ಹಾಂ ಸರ್, ಕಟ್ ವೆಜ್ಜು, ಹಾಂ ಸರ್, ಇವೆಲ್ಲ ಕೆಲವೆಲ್ಲ ಐಟಮ್ಸ್ ಕೊಡ್ತಾರೆ. ಹಾಂ ಸರ್. ಅದು ಎಲ್ಲಿ ಗಿಡ ಒಣಗ್ತಾ ಇರ್ತೈತೋ ಹಾಂ ಸರ್, ಅಷ್ಟಕ್ಕೆ ನಿಲ್ಲಿಸುತ್ತೆ, ಮುಂದಕ್ಕೆ ಅದನ್ನು ಒಣಗೋಗಿ ಬಿಡೋದಿಲ್ಲ. ಸ್ಪ್ರೆಡ್ಡಿಂಗ್ ಆಗದಿರೋಕ್ಕೆ. ಹಾಂ ಸರ್. ಸರಿ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ವಿ. ಹಾಂ ಸರ್. ತಗೊಂಬಂದು ನೋಡಿದ್ವಿ. ಅಂದರೆ ಇದು ರಾಟು ಇದನ್ನು 2ನೇ ರೌಂಡ್ ಕೊಟ್ಟಿರೋ ಸರ್. 2ನೇ ರೌಂಡ್ ಕೊಟ್ಟಿದ್ವಿ. ಟೋಟಲ್ ಆಗಿ ರಾಟ್ ಕಿಟ್ ಅಂದರೆ ಈ ರಾಟ್ ಕಿಟ್ ಎಲ್ಲ ಕೊಟ್ಟಿದ್ದೀವಿ. ಹಾಂ ಸರ್. ರಾಟ್ ಕಿಟ್ಟು, ರಾಟ್ ಸ್ಪೆಷಲ್ಲು, ಹಾಂ ಸರ್, NCP, ಹಾಂ ಸರ್, ರಾಟ್ ಸ್ಪೆಷಲ್, ಅದು ಕೂಡ ರಾಟ್ ಕಿಟ್ಟಲ್ಲಿ ಬರುವಂಥದ್ದು. ಇದನ್ನು ಮಾತ್ರ ಎಕ್ಸ್ಟ್ರಾ ತೊಗೊಂಡು ಬಿಟ್ಟಿದ್ದೀರಾ. ಸೊ ಮತ್ತೆ ಮಹಾ ಅಮೃತ. ಹಾಂ ಸರ್, ಇದು ಡೆವಲಪ್ಮೆಂಟ್ ಪರ್ಪೋಸು ಮತ್ತೆ ಎಲ್ಲ ಚೆನ್ನಾಗಿ ಬಂದಿದೆ. ತೋಟ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅಂದರೆ ವಿಲ್ಟ್ ಅಂದರೆ ಈಗ ಅಲ್ಲೊಂದು ಭಾಗ ಇದೆ, ಅದು ಇದು ಕೊಟ್ಟಾದ್ಮೇಲೆ ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗಲಿಲ್ವಾ ಸರ್? ಇಲ್ಲ, ಸ್ಪ್ರೆಡ್ ಆಗಿಲ್ಲ. ಅಷ್ಟಕ್ಕೆ ನಿಂತಿದೆ ಆ ಗಿಡದಲ್ಲಿ. ಹಾಂ ಸರ್. ಅಷ್ಟಕ್ಕೆ ನಿಂತಿದೆ, ಬೇರೆ ರೆಂಬೆ ಒಣಗಿಲ್ಲ ನೋಡಿ. ಹೌದು ಸರ್. ಒಂದು ರೆಂಬೆ ಅದು ಒಣಗಿರೋದು ಒಣಗಿದೆ, ಮತ್ತೆ ಅದ್ರ ಭಾಗದ್ದು ಇನ್ನೂ 1-2 ರೆಂಬೆ ನೋಡಿ. ಅದೇ ಗಿಡದೆ ನೋಡಿ, ಅದು ಚೆನ್ನಾಗಿದೆ. ಅದು ಅಲ್ಲಿಗೆ ಇದೆ, ಇದೇ ಗಿಡನೇ. ಈ ಗಿಡದಲ್ಲಿ ಈ ರೆಂಬೆ ಒಣಗಿದೆ, ಈ ರೆಂಬೆ ಒಣಗಿಲ್ಲ. ಅಷ್ಟಕ್ಕೆ ನಿಂತಿದೆ, ಅದು ಅಷ್ಟಕ್ಕೆ ನಿಂತು ಅದು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದೆ ಸರ್. ಇವತ್ತು ಸೆಂಟೆಲ್ ಅಂದ್ರೇ ರೈತರಿಗೆ ಭಯ ಬಂದುಬಿಟ್ಟಿದೆ, ವಿಲ್ಟ್ ಪ್ರಾಬ್ಲಮ್ಗೆ ತುಂಬ ಭಯ ಇದೆ. ಸೊ ಈ ಪ್ರಾಡಕ್ಟ್ ಹೆಲ್ಪ್ ಆಗಿದೆಯಾ ಸರ್? ಹೆಲ್ಪ್ ಆಗಿದೆ. ಫಾರ್ಮರ್ ಚಾಯ್ಸು ರಾಟ್ ಕಿಟ್ಟು ಹೆಲ್ಪ್ ಆಗಿದೆ. ಕೆಲಸ ಮಾಡಿದೆ ಈಗ, ಕೆಲಸ ಮಾಡಿದೆ. ಯಾಕಂತಂದರೆ ನನಗೆ ಸುಮಾರು ಫೋನ್ ಕಾಲ್ಸಲ್ಲಿ ಬರ್ತಾ ಇರೋದಿದ್ದೇನೆ ಸರ್, ಉಣಿದ 10 ದಿವಸಕ್ಕೆ 15 ದಿವಸಕ್ಕೆ ಪ್ರಾಬ್ಲಮ್ ಬರ್ತಿದೆ ಸರ್ ಅಂತಾರೆ. ಸೊ ಈ ಪ್ರಾಡಕ್ಟ್ನ ರೈತರು ಸ್ವಲ್ಪ ಅದನ್ನು ಒಂದು ಜಾಣ್ಮೆಯಿಂದ ಬಳಸ್ಕೊಂಡ್ರೆ ರಿಸಲ್ಟ್ ಬರುತ್ತಲ್ಲ? ರಿಸಲ್ಟ್ 100% ಬರುತ್ತೆ ಸರ್. ಈಗ ಈ ಪ್ರಾಡಕ್ಟ್ ಬಳಸಿದ ಮೇಲೆ ಕೆಲವೆಲ್ಲ ಫಂಗಿಸೈಡ್ಸ್ ಇದು ಮಾಡಬೇಡಿ ಅಂತ ಹೇಳಿದೆ, ಅದೇ ರೀತಿ ಫಾಲೋಅಪ್ ಆಗಿದೆ. ಇದು ಕಂಪ್ಲೀಟ್ ಆಗಿದ ತಕ್ಷಣ ಹಾಂ ಸರ್, ಒಂದೊಂದು ಗಿಡ ಅದು ಒಂದೊಂದು ರೆಂಬೆ ಒಣಗೋದಕ್ಕೆ ಸ್ಟಾರ್ಟ್ ಆದಾಗಿನಿಂದ ಹಾಂ ಸರ್, ನಿಮ್ಮ ಪ್ರಾಡಕ್ಟ್ ಬಳಸ್ತಾ ಇದ್ವಿ. ಹಾಂ ಸರ್. ನಿಮ್ಮ ಪ್ರಾಡಕ್ಟ್ ಬಳಸ್ತಾ ಇದ್ದಾಗಿಂದ ಬೇರೆ ಯಾವುದು ಬಳಸಿಲ್ಲ ನಾವು. ಈಗ ಅದು ಬೇರೆ ಫರ್ಟಿಲೈಸರ್ಸ್ ಕೂಡ ಕೊಟ್ಟಿಲ್ಲ. ಓಕೆ ಸರ್. ಬರೀ ಇದರಲ್ಲೇ ಮೇಂಟೈನ್ ಮಾಡಿ, ಇದರಲ್ಲೇ ಇಷ್ಟು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಇದರಲ್ಲೇ ಅದು ಚೆನ್ನಾಗಿ ಬಂದಿದೆ ಸರ್. ಈಗ ಈ ಒಂದು ಪ್ರಾಡಕ್ಟನ್ನು ನೀವೇ ಒಂದು ಪ್ರೀತಿಯಿಂದ ಒಂದು ವಿಡಿಯೋ ಕೊಟ್ಟಿದ್ದೀರಾ. ಸೊ ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಅದರಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ವೃತ್ತಿ ಮಾಡಿಕೊಂಡು ಇದ್ರ ಜೊತೆ ಅಗ್ರಿಕಲ್ಚರ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಸೊ ನಮಗೂ ತುಂಬ ಸಂತೋಷ ಆಯಿತು ಸರ್. ಈ ಒಂದು ವಿಡಿಯೋನ ನಾನು ಬೇರೆ ಒಂದು ಜನಕ್ಕೆ ಈ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಬೋದು ಸರ್. ಶೇರ್ ಮಾಡ್ಕೋಬೋದು, ತುಂಬ ಜನಕ್ಕೆ ಒಳ್ಳೇದಾಗಲಿ. ನಮ್ಮ ರೈತರೆಲ್ಲ ಯಾರೋ ಒಬ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಒಂದು ಸಂಚಿಕೆ ಇದರಲ್ಲಿ ನಾವು 1-2 ಮಾತು ಹೇಳ್ತಾ ಇದ್ದೀವಿ ಸರ್. ಈಗ ರೈತರು ತಗೊಂಡು ಮಾಡಿದ್ರೆ ಸುಮ್ಮನೆ ಬೇರೆ ಇದಕ್ಕೆ ಲಕ್ಷಾಂತರ ಖರ್ಚು ಮಾಡ್ತಾರೆ, ಸಾವಿರಾರು ಲಕ್ಷಾಂತರ. ಇವತ್ತು ವಿಲ್ಟ್ ಅಂದ್ರೇನೆ ಕಷ್ಟ ಸರ್. ಇದು ಹೆಂಗಂದ್ರೆ ರೈತರಿಗೆ ಹಾಂ ಸರ್, ಹುಚ್ಚಾಗೋಗುತ್ತೆ. ಹೋಯ್ತಾಯ್ತು ಅಂದ್ರೆ ಬೆಳೆ ಇಟ್ಟಿದ್ದಾರಂದ್ರೆ, ಬೆಳೆ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಇಟ್ಟಾಗ ಖುಷಿಯಾಗಿರ್ತಾರೆ. ಅದು ಬೆಳೆದು ಏನಾದ್ರು ಒಣಗ್ತಾ ಇತ್ತಂದ್ರೆ ಭಯ ಬಂದ್ಬಿಡುತ್ತೆ ಸರ್. ಅದರಲ್ಲಿ ಫ್ಲವರು ಈ ಶಾಂಪೂ ಸ್ಟೇಜಲ್ಲಿ ತುಂಬಾ ತುಂಬಾ ಭಯ ಬರುತ್ತೆ, ತುಂಬಾ ಬೇಜಾರಾಗುತ್ತೆ, ತುಂಬಾ ನೋವಾಗುತ್ತೆ. ಈ ಇದರಿಂದನೇ ತುಂಬಾ ಕಷ್ಟ ಪಡ್ತಾರೆ. ಅದರಿಂದ ಇದನ್ನು ಬಳಸಿದ್ರೆ ಒಂದು ರೈತರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ತಿಳಿಸ್ಕೊಡಿ, ಬೇರೆ ರೈತರು ತಿಳಿಸ್ಕೊಡಿ. ನಮ್ದು ಒಂದು ತಿಳಿ ಇರ್ತೈತೆ ಅವ್ರಿಗೆ ಹೇಳೋದಕ್ಕೆ. ಸರಿ ಸರ್. ನಮ್ಮಿಂದ ಒಂದು 4 ಮಾತು ಅವ್ರಿಗೆ ತಿಳ್ಕೊಂಡು ಅವರು. ಹೌದು ಸರ್. ಈಗ ಒಬ್ಬರಿಂದ ಒಬ್ಬರು ರೈತರಿಗೆ ಅನುಕೂಲ ಆಗ್ಬೇಕು ಸರ್. ರೈತರಿಗೆ ಅನುಕೂಲ ಆಗಿ ಹಾಂ ಸರ್, ಅವರು ಹೆಚ್ಚು ಖರ್ಚು ಮಾಡೋದ್ರಿಂದ ಕಡಿಮೆ ಖರ್ಚು ಮಾಡ್ಕೊಂಡು ಬೆಳೆ ತೆಗೆದುಕೊಂಡು ಉತ್ತಮವಾದ ಫಲವನ್ನು ಬೆಳೆ ತಗೊಂಬೋದು ಸರ್. ಈಗ ನೀವೊಂದು ವೃತ್ತಿ ಅನ್ನೋದನ್ನ ಆ ಕಡೆ ಅಲ್ಲೂ ಗಮನ ಕೊಟ್ಟು ಇಲ್ಲೂ ಗಮನ ಕೊಟ್ಟು ಒಳ್ಳೆಯ ರಿಸಲ್ಟ್ ಅಂತೂ ಬಂದಿದೆ.
ಸೊ ನನಗೂ ಕೂಡ ಸಂತೋಷ ಆಯಿತು. ಸೊ ಯಾರಾದರೂ 4 ಜನ ರೈತರು ಕೇಳಿದಾಗ ಸ್ವಲ್ಪ ನಾನು ನಿಮ್ಮ ಅಡ್ರೆಸ್ ಹೇಳ್ತೀನಿ, ಏನು ಅಭ್ಯಂತರ ಇರೋದಲ್ವ? ಓಕೆ, 100% ಎನಿ ಟೈಮ್. ಓಕೆ ಸರ್, ನಾನು ಮಾತಾಡೋದಕ್ಕೆ ಟೈಮೇ ಬೇಕಾಗಿಲ್ಲ. ಎನಿ ಟೈಮ್ ಥ್ಯಾಂಕ್ ಯು ಸರ್. ಫೋನ್ ಮಾಡಿದ್ರು ನಾವು ಅವ್ರಿಗೆ ಮಾಹಿತಿ ಏನೋ ಒಂದು ಪ್ರಾಡಕ್ಟ್ ಮಾಹಿತಿ ಇದೆಯೋ ಅದನ್ನು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈ ಕಟ್ವೆಜ್ಜು, ಹಾಂ ಸರ್, ಮತ್ತು ರಾಟ್ ಕಿಟ್ಟು, ರಾಟ್ ಸ್ಪೆಷಲ್ಲು, ಹಾಂ ಸರ್, RCP, ಇವು ಮಹಾಮೃತ, ಅಮೃತ, ಹಾಂ ಸರ್, ಅಮೃತಕ್ಕೂ ಇವೆಲ್ಲ ತುಂಬ ಚೆನ್ನಾಗಿದೆ ಸರ್. ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಆದಷ್ಟು ಸಣ್ಣ ಸಸಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ, ರೈತನಿಗೆ ಯಾವುದೂ ನೋವು ಅನ್ನೋದು ಲಾಸ್ಟ್ ಮೂಮೆಂಟಲ್ಲಿ ನೋವು ಕಾಣಲ್ಲ. ಇರಲ್ಲ. ಓಕೆ, ತುಂಬ ಖುಷಿಯಿಂದ ಬೆಳೆ ಬರೋವರೆಗೂ ಹೌದು ಸರ್. ಪ್ರಾಡಕ್ಟು ಇದು ಬಳಸ್ಕೊಂಡ್ರೆ ಹಾಂ ಸರ್, ಬೆಳೆ ಚೆನ್ನಾಗಿ ಬರುತ್ತೆ. ನಮಗಂತೂ ಸಂತೋಷ, ಖುಷಿ ಇದೆ ಹಾಂ ಸರ್. ಇದರಲ್ಲಿ ಇದೇ ರೀತಿ ರೈತರನ್ನ ಬೇರೆಯವ್ರನ್ನ ಅನುಕೂಲ ಪಡಿದ್ರೆ ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.